ಸೊ IPL ಜಿಂಗಾಲಾಲ ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ ಮ್ಯಾಚ್ನ ಕುರಿತಾದಂತಹ ಬ್ರೇಕಿಂಗ್ ನ್ಯೂಸ್ ಇದೆ. ಚೆಕ್ ದಿಸ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ RCB ಇವತ್ತು ಏನು ಮ್ಯಾಚ್ನ ಆಡ್ತಿದ್ದಾರೆ ಅದು ತವರು ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎರಡನೇ ಮ್ಯಾಚ್ನ ಆಡ್ತಾ ಇರೋದು RCB. ಬಟ್ ಇವತ್ತು RCB ಆಟ ಆಡುತ್ತಾ ಅನ್ನೋದೇ ಪ್ರಶ್ನೆ ಆಗಿದೆ. ಯಾಕಂದರೆ ವರುಣನ ಕಂಟಕ ಇದೆಯಾ, ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟಿದೆ. ಮಳೆಯಿಂದ ರೆಡ್ ಬಾಯ್ಸ್ ಫ್ಯಾನ್ಸ್ಗೆ ನಿರಾಸೆಯಾಗುತ್ತಾ? ಎಂದಿನಿಂದ ಮಳೆ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ. ಮಳೆಯಿಂದಾಗಿ ಪಂದ್ಯ ರದ್ದಾಗುವ ಅಥವಾ ವಿಳಂಬ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬಂಗಾಳಕೊಲ್ಲಿ ಚಂಡಮಾರುತ IPL ಮ್ಯಾಚ್ಗೆ ಕಂಟಕ ತರುತ್ತಾ? ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 10 ದಿನ ಭಾರೀ ಮಳೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ RCBಯ ಮ್ಯಾಚ್ ಇತ್ತು. ಮ್ಯಾಚ್ ನೋಡ್ಲಿಕ್ಕೆ ಕೂಡ ಮ್ಯಾಚ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಿರುವಂತಹ ಮ್ಯಾಚ್ ಇದಾಗಿದೆ. ಸೊ RCB ಎರಡನೇ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡುವಂತಹ ಮ್ಯಾಚ್ ಇದಾಗಿತ್ತು. ಬಹಳಷ್ಟು ಹೈ ಎಕ್ಸ್ಪೆಕ್ಟೇಷನ್ ಹಾಗೆ ಹೈ ವೋಲ್ಟೇಜ್ ಇರುವಂತಹ ಮ್ಯಾಚ್ ಇದು. RCB ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಿರುವಂತಹ ಪಂದ್ಯಾವಳಿ. ಅಕಸ್ಮಾತ್ ಏನಾದರೂ ಈ ಪಂದ್ಯಾವಳಿ ರದ್ದಾಗ್ಬಿಡುತ್ತಾ ಮಳೆಯ ಕಾರಣದಿಂದಾಗಿ ಅನ್ನುವಂತಹ ಪ್ರಶ್ನೆ ಹುಟ್ಟಿದೆ. ಸೊ ಬೆಂಗಳೂರು ಸೇರಿದಂತೆ ರಾಜ್ಯದ 10 ಕಡೆ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮಳೆ ಬರುತ್ತಾ, ಮಳೆ ಕಂಟಕ ಕಾಡುತ್ತಾ ಇವತ್ತು ಅನ್ನುವಂಥ ಪ್ರಶ್ನೆ ಮಧ್ಯೆ RCB ಫ್ಯಾನ್ಸ್ ಏನಿದ್ದಾರೆ ಫುಲ್ ಜೋಶ್ನಲ್ಲಿದ್ದಾರೆ. ಇವತ್ತಿನ ಮ್ಯಾಚ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೋಡಬೇಕು ಅಥವಾ TVಯಲ್ಲಿ ನೋಡಿ ಎಂಜಾಯ್ ಮಾಡಬೇಕು ಅಂತಿದ್ದಾರೆ. ಸೊ ಅವರ ರಿಯಾಕ್ಷನ್ಗಳು ಹೇಗಿದೆ ಆ ಕುರಿತಾದಂಥ ಒಂದು ಝಲಕ್ ನಿಮಗಾಗಿ ಕಾಯ್ತಿದೆ. ಚೆಕ್ ದಿಸ್ ಔಟ್. RCB ಮ್ಯಾಚ್ ಇತ್ತು ಅಂದ್ರೆ RCB ಜರ್ಸಿಗಳು ಫುಲ್ ಎಲ್ಲಾ ಕಡೆ ಹರಿದಾಡ್ತಾ ಇರುತ್ತೆ. ನೋಡು, ನಾನು ನಿಂತರನೇ ಇವತ್ತು ಮ್ಯಾಚ್ ಮಾಡ್ತಾಗಲ್ಲ, ದಿನ RCB ಜರ್ಸಿ ಹಾಕ್ತೀಯ. ಅಷ್ಟಿಷ್ಟ RCB ಅಂದ್ರೆ ಯಾವ ಪ್ಲೇಯರ್ ಇಷ್ಟ? ವಿರಾಟ್ ಕೊಹ್ಲಿ. ಇವಾಗ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಸೀಸನ್ 18 IPL ಕಪ್ ಗೆಲ್ತಾರ ಪಕ್ಕ. ಇವತ್ತು ಚಿನ್ನಸ್ವಾಮಿಯಲ್ಲಿ ಮ್ಯಾಚು ಅದ್ ಮೈನಸ್ ಆಗತ್ತೆ. ಹೋಮ್ ಗ್ರೌಂಡ್ಸ್ ಅಲ್ಲಿ ನಮ್ಮ ಹುಡುಗರು ಗೆಲ್ಲಲ್ಲ. ಯಾರು ಹೇಳಿದ್ರು? ಆದ್ರೆ ಇವತ್ತು ಹೊಡಿತಾರೆ ಮ್ಯಾಮ್, ಇವತ್ತು ಗೆಲ್ತಾರೆ. ಇವತ್ತು ಡೆಲ್ಲಿನ ಸೋಲ್ಸಿ ಹೋಮ್ ಗ್ರೌಂಡ್ ಅಲ್ಲಿ ಮನೆ ಕಲ್ಸ್ತಾರೆ ನೋಡ್ರಿ. ಇವತ್ತು 100% RCB ಹೊಡಿಲಿಲ್ಲ ಅಂದ್ರೆ ಕೇಳ್ರಿ. ಇವಾಗ ಸೊ ಯಾರು ಗೆಲ್ತಾರೆ ಅನ್ಸುತ್ತೆ? RCB ಗ್ರೌಂಡ್ಸ್, ಹೋಮ್ ಗ್ರೌಂಡ್ಸ್ ಸ್ವಲ್ಪ ಮೈನಸ್ ಆಗ್ಬೋದಾ? ಮೀನ್ಸ್ ವಿನ್ನಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ RCBದು, ಆದ್ರೂ RCBದು ಎಫರ್ಟ್ ಅವ್ರು ಹಾಕ್ತಿದ್ದಾರೆ. ಗೆಲ್ಲೋ ಪರ್ಸೆಂಟೇಜು ಜಾಸ್ತಿನೇ ಇದೆ. ಈಗ ನೋಡಕ್ ಹೋದ್ರೆ, ಟೀಮ್ ನೋಡಕ್ ಹೋದ್ರೆ ಇದೇ ಇದೆ. ಬಾಲಿಂಗ್ ಯೂನಿಟ್ ಚೆನ್ನಾಗಿದೆ, ಬ್ಯಾಟಿಂಗ್ ಯೂನಿಟ್ ಚೆನ್ನಾಗಿದೆ. ಅವ್ರ ಬಾಲಿಂಗ್ ಹೆಂಗಿದೆ ಅದ್ ನೋಡ್ಬಿಟ್ಟು ಅವ್ರು ಆಡ್ಬೇಕಷ್ಟೇ. ನಾವು ಇವತ್ತು RCB ವರ್ಸಸ್ DC ಮ್ಯಾಚ್ ಇದೆ. ಸೊ ಯಾರ ಮೇಲೆ ಹೋಪ್ಸ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಜಾಸ್ತಿ ಇದೆ ಅಂದ್ರೆ ಬ್ಯಾಟಿಂಗಾ ಬೌಲಿಂಗಾ? ಎರಡರಲ್ಲೂ. ಅಂದ್ರೆ ನಮ್ಮ RCB ಗೆಲ್ಲಬೇಕು ಅನ್ನೋದು. ಓಕೆ, RCB ಮೇಲೆ ಹೋಪ್ ಇದೆ ಜಾಸ್ತಿ ನಮಗೆ. ಈಗ ಬೌಲಿಂಗ್ ಯೂನಿಟ್ ಬಂದ್ರೆ ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಬೌಲಿಂಗ್ ಯೂನಿಟ್ ಬಂದ್ರೆ ನಮ್ದು ಬೌಲಿಂಗು ಬ್ಯಾಟಿಂಗ್ ಎರಡು ಸ್ಟ್ರಾಂಗ್ ಇದೆ. ಡೆಲ್ಲಿದು ಸ್ವಲ್ಪ ತುಂಬಾ ವೀಕ್ ಇದೆ. ಟಾಸ್ ಏನಾದ್ರು ವಿನ್ ಆದರೆ ಫಸ್ಟು ಫೀಲ್ಡಿಂಗೇ ತೊಗೋಬೇಕು. ತೊಗೊಂಡು ಇವರು ಅವ್ರದ್ದು ಬ್ಯಾಟಿಂಗ್ ಬಿಡಬೇಕು ಅವ್ರಿಗೆ, ಡೆಲ್ಲಿ ಅವರಿಗೆ.
ಚೆನ್ನಾಗಿ ಒಳ್ಳೆ ಬೌಲಿಂಗ್ ಮಾಡಿ ನಮ್ಮ RCB ಅವರು ಅವ್ರನ್ನ ಕಮ್ಮಿ ಮಾಡಿ ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿದೆ ಲೈನಪ್ಪು. ಅವರು ತೊಗೊಂಡ್ರೆ ಪಕ್ಕ ವಿನ್ ಆಗ್ತಾರೆ RCB ಅಂತ ಒಂದು 100% ಗ್ಯಾರಂಟಿ ಇದೆ. 100% ಲಕ್ಕಿ ಆಗುತ್ತೆ. RCBನೇ ಗೆಲ್ಲೋದು. ನಾವು RCB ಬಿಟ್ಟು ಬೇರೆ ಟೀಮ್ಗೆ ಆಡಲ್ಲ. ನಾವು ಅವಲ್ಲೂ ಅಷ್ಟೇ, ಅವಾಗಲಿಂದ RCB, ಇವಾಗಲೂ RCBನೇ. 18 ವರ್ಷದಿಂದನೂ ಕಾಯ್ತಾ ಇದ್ದೀವಿ. ಆಗಿ ಕಪ್ ಹೊಡಿಲಿಕ್ಕೆ ಗೆಲ್ಲಿ RCB ಯಾವಾಗಲೂ RCBನೇ ನಾವು ಇವಾಗಲಿಂದ. ಎಲ್ಲರೂ ಹೇಳ್ತಿರೋದು ಒಂದೇ, RCB ಫಾರ್ ಎವರ್. RCB ಡೈ ಹಾರ್ಡ್ ಫ್ಯಾನ್ಸ್ಗಳ ಹತ್ರ ನಾವು ಮಾತಾಡ್ಸ್ಕೊ ಬಂದ್ವಿ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಿರುವಂತಹ RCB DC ಮ್ಯಾಚ್ನ ಮಾತಾಡೋದಕ್ಕೆ ನನ್ನ ಜೊತೆ ಯಾರೆಲ್ಲ ಇದ್ದಾರೆ. ಸೊ ಗೆಸ್ಟ್ನ ವೆಲ್ಕಮ್ ಮಾಡ್ತೀನಿ. ಸೊ ಮೊದಲಿಗೆ ನನ್ನ ಬಲ್ಗಡೆ ಇರುವಂಥದ್ದು ಧಾಮಿನಿ ಅವರು. ಸೊ ಆಕ್ಟ್ರೆಸಸ್ ಧಾಮಿನಿ ಅವರಿದ್ದಾರೆ. ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಪಕ್ಕದಲ್ಲಿ ಹಾಗೆ ನೋಡಿದ್ರೆ ಸುರಸುಂದರ ಅವಿನಾಶ್ ಅವರಿದ್ದಾರೆ. ನಮಸ್ತೆ ಅವಿನಾಶ್ ಅವರೇ. ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ನಾನು ಸೂಪರ್, ಜಿಂಗಲ್ ಅಲ್ಲ. ಬರ್ರಿ. ನಾನು ಅಂದ್ರೆ ನಂಬರ್ ಅಂದ್ರೆ ನಾನು. ಆರ್ಯವರ್ಧನ್ ಗುರುಗಳಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೆಂಗೆ ಲಾಸ್ಟ್ ನಾವು RCB ಗೆಲ್ಲಲ್ಲ ಅಂದ್ರೆ ಗೆದ್ಬಿಟ್ವಿ. ಇವತ್ತಿನ ಭವಿಷ್ಯ ಗುರುಗಳ ಹತ್ರ ಕೇಳಬೇಕು. ಹೇಳಿ ಗುರುಗಳೇ, ಹೇಗಿದೆ ಇವತ್ತಿನ RCB ಭವಿಷ್ಯ? ಫಸ್ಟ್ ಇವತ್ತು ಮ್ಯಾಚ್ ಆಗುತ್ತಾ? ಆಗುತ್ತೆ. ಮ್ಯಾಚ್ ನಡೀತಿದೆ. ನಾನು ಗ್ರೌಂಡಲ್ಲಿ ಇರ್ತೇನೆ. ಇದು ಮುಗಿಸ್ಕೊಂಡ್ಮೇಲೆ ಮ್ಯಾಚ್ ಗ್ರೌಂಡ್ಗೆ ಹೋಗ್ತೇನೆ. ಸ್ಟೇಡಿಯಮಲ್ಲಿ ಕುತ್ಕೊಂಡು ಮ್ಯಾಚ್ ನೋಡಕ್ಕೆ ಆಲ್ ಪ್ರಿಪೇರ್ಡ್. ನಾನು ಸುಮ್ಮನೆ ಮ್ಯಾಚ್ ನೋಡ್ತೀನಿ. ನನಗೆ ಯಾವ ಟೀಮ್ ಮೇಲೆ ಕ್ರೇಜ್ ಇಲ್ಲ, ಯಾವ ಪ್ಲೇಯರ್ ಮೇಲೆ ಕ್ರೇಜ್ ಇಲ್ಲ. ಅದು ಒಂದೇ ತಂಡಲ್ಲಿ ಕರೆದಿದ್ದೆ, ಅದು ಮುಗಿದೋಯ್ತು. ನಾನು ಗ್ರೌಂಡಲ್ಲಿ ಮ್ಯಾಚ್ ನೋಡ್ತಾರೆ, ಮ್ಯಾಚೇ ನೋಡ್ತಾರಲ್ಲ, ಏನೋ ತಿನ್ಕೊಂಡು ನೆಮ್ಮದಿಯಾಗಿರ್ತೀನಿ. ನನ್ನ ಜೊತೆ ಯಾರು ಬಂದಿದ್ದು ಅವ್ರ ಜೊತೆ ಹ್ಯಾಪಿಯಾಗಿರ್ತೀನಿ, ಅಷ್ಟೇ. ಸೊ ಅಲ್ಲೂ ಕೂಡ ಈ ಸರಿ ಏನಪ್ಪ ಅಂದರೆ, ನನಗೆ ರೂಪೇಶ್ ರಾಜಣ್ಣ ನಾನು ಒಟ್ಟಿಗೆ ನೋಡ್ತಿದ್ದೀವಿ. ಗುರುಜಿ ಅಂತ ಇಬ್ಬರು ಒಟ್ಟಿಗೆ ಕೂತ್ಕೊಂತೀವಿ. ಒಳ್ಳೆ ಲೈವ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಸಖತ್ ಲೈವ್ ಮಾಡ್ತೀವಿ. ನಮ್ಮದು ಬಿಗ್ ಬಾಸ್ ಇಬ್ಬರದ್ದು ಕಾಂಬಿನೇಷನ್ ಸಖತ್ತಿದೆ. ಹಣ ಸಖತ್ತಾಗಿ ಆ್ಯಕ್ಟಿವ್ ಮಾಡ್ತೇನೆ ಅಂತ. ಅದರಿಂದ ಅವ್ರ ಮನಸ್ಸು ಪಾಪ ಜನರಲಾಗಿ ಎಲ್ಲರಿಗೂ RCB ಕ್ರೇಜ್ ಇರುತ್ತೆ. ನನಗೆ ಅದ್ರ ಮೇಲೆ ಆ ಥರ ಕ್ರೇಜ್ ಏನಿಲ್ಲ. ಯಾಕಂದರೆ ನನಗೆ ಅದ್ರ ಮೇಲೆ ಗಮನ ಇಲ್ಲ. ಯಾಕಂದರೆ ನಾನು ಮಾತಾಡ್ತೀನಿ ಸಬ್ಜೆಕ್ಟ್ನ. ಹಾಗಾಗಿ ನಾನು ಹಾರ್ದಿಕ್ ಪಾಂಡ್ಯ ಹೇಳ್ತಾ ಇದ್ದೇನೆ. ಹಾರ್ದಿಕ್ ಪಾಂಡ್ಯ ಹೋದ್ಸರಿ ಮುಂಬೈ ಟೀಮು ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ರಾಜಯೋಗ ಅಂತ ನೋಡಿ, ಅಷ್ಟು ಮ್ಯಾಚ್ ಯಾರೇ ಗೆದ್ರು ಕೂಡ ಅವ್ನು ಮಾತ್ರ ಹೀರೋ ಆಗ್ಬಿಟ್ಟ 100%. ಮುಂಬೈಲಿ ಏನಾಗುತ್ತೆ, ರೋಹಿತ್ ಶರ್ಮಾ ಇವರೆಲ್ಲ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದಮೇಲೆ ಅವರು ಈಗೋ ಅನ್ನೋ ಸ್ಟಾರ್ಟ್ ಆಗಿರ್ಬೋದು. ಅದರಿಂದ ನೆಕ್ಸ್ಟ್ ಗೊತ್ತಿಲ್ಲ. ಇವತ್ತು ಮ್ಯಾಚ್ ಮಾತ್ರ ಖಂಡಿತ ಅಲ್ಲಿ ಕೂಡ ಟೈ ಆಗೋ ಲೆವೆಲ್ಗಿರುತ್ತೆ. ಅದು ಒಂದು ಸೈಡ್ ಅಂತಿರಲ್ಲ. ಹಾಗಾಗಿ ಒಂದು ಸೈಡ್ ಅಂತಿರಲ್ಲ, ಟೈ ಆಗೋ ಲೆವೆಲ್ಗಿರುತ್ತೆ ಮ್ಯಾಚ್. ಟೈ ಆದರೂ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ. ಸೂಪರ್ ಅವರು ನೋಡೋ ಆಪ್ಷನ್ ಬಂದರೂ ಬರ್ಬೋದು. ಹಾಗಾಗಿ ನೋಡೋಣ. ಏನ್ರು ಮನೇಲಿ ಆಡ್ತೀರಾ, ಮನೇಲಿ ಗಲಾಟೆ ಮಾಡಿಬಿಟ್ರು, ಹೋಗ್ರು ಆಚೆ ಆಡ್ರು ಅನ್ನೋ ಥರನೇ ಫಾಲೋ ಮಾಡ್ಕೊ ಬಂದಿದೆ RCB ಇಲ್ಲಿ ತನಕ. ಸೊ ಇವತ್ತು ಮನೇಲಿ ಆಡ್ತಾ ಇದ್ದಾರೆ ವಿತ್ ಆಲ್ ದ್ಯಾಟ್ ಜೋಶ್. ಸೊ ನೋಡೋರಂತೂ ಕಿರ್ಚೋದು, ಆ ಚಪ್ಪಾಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಸೊ ಲಾಲ್ ಬಾಗ್ಗೆ ಬಾಲ್ ಹೋಗಲ್ವಾ ಇವತ್ತು? ಹೋಗುತ್ತೆ, 100% ಹೋಗುತ್ತೆ. ಈಗ ಮಳೆ ಬಗ್ಗೆ ಮಾತಾಡ್ತಾ ಇದ್ರಲ್ವಾ, 2 ಥರ ಮಳೆ. ಒಂದು, ಈಗ ನಾವು ಒಂದು ಮಳೆಗೆ ಭಯ ಪಡ್ತಾ ಇರ್ತೀವಿ. ಬೇರೆ ಮಳೆ ಬರುತ್ತೆ, ಅದು ರನ್ ಮಳೆ ಬರುತ್ತೆ, ಮ್ಯಾಚ್ ಆಗುತ್ತೆ, ಅದ್ಭುತವಾಗಿ ಆಗುತ್ತೆ. ಆ್ಯಂಡ್ ಮನೇಲಿ ಗೆಲ್ತೀವಿ ನಾವು. ಇವಾಗ ಲಾಸ್ಟ್ 2-3 ಮ್ಯಾಚಲ್ಲಿ 15 ವರ್ಷದ ದಾಖಲೆ, 10 ವರ್ಷದ ದಾಖಲೆ ಎಲ್ಲವನ್ನೂ ಮುರಿದಿದ್ದೀವಿ. ಇಲ್ಲಿ ಒಂದೇ ಮ್ಯಾಚ್ ಆಡಿರೋದು ನಾವು ಮನೇಲಿ ಈ ಸೀಸನ್ನು. ಒಂದು ಸೋತಿದ್ದೀವಿ ಅಷ್ಟೇ. ಆಡಿರೋ 4ರಲ್ಲಿ ಮನೇಲಿ ಆಡಿರೋದು 1 ಸೋತಿದ್ವಿ. ಹೊರಗಡೆ ಹೋಗಿ 3 ಗೆದ್ದಿದ್ದೀವಿ. ನೀವು ಹೇಳ್ದಂಗೆ ಅದು ಇಂಡಿಯನ್ ಪೇರೆಂಟ್ಸ್ ಪ್ರಾಬ್ಲಮ್ಮು. ಚಿಕ್ಕ ವಯಸ್ಸಿಂದ ಆಚೆ ಹೋಗಾಡ್ರು ಅಂದಿದ ತಕ್ಷಣ ಆಚೆ ಹೋಗಿ ಆಡಿದ್ದಾರೆ, ಮನೇಲಿ ಸೋತಿದ್ದಾರೆ. ಸೊ ಲಾಸ್ಟ್ ಸೀಸನ್ ಎಲ್ಲ ಗೆದ್ದಿದ್ದಾರೆ ಚಿನ್ನಸ್ವಾಮಿಯಲ್ಲಿ. ಸೊ ಹಾಗಾಗಿ 1 ಸೋತಿದ್ದಾರೆ ಅಷ್ಟೇ. 15 ವರ್ಷದ ದಾಖಲೆ, 10 ವರ್ಷದ ದಾಖಲೆ ಅದನ್ನೇ ಮುರಿದಿರ್ಬೇಕಾದ್ರೆ ಇದೇನು ದೊಡ್ಡದಲ್ಲ. ಸೊ ಇವತ್ತು ಗೆಲ್ತಾರೆ. ಆ್ಯಂಡ್ ಎಂಡ್ ಆಫ್ ದ ಡೇ DC ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಅದನ್ನು ಒಪ್ಕೊಬೇಕಾಗಿರುವಂತಹ ಸತ್ಯ. ಟೇಬಲ್ ಟಾಪರ್ಸು, ಎಲ್ಲರಿಗಿಂತ ಅತಿ ಕಡಿಮೆ ಮ್ಯಾಚ್ ಆಡಿರೋದು. 3 ಮ್ಯಾಚ್ ಆಡಿದ್ದಾರೆ, 3 ಗೆದ್ದಿದ್ದಾರೆ. ನಾವು 4 ಆಡಿದ್ದೀವಿ, ನಾವು 4ರಲ್ಲಿ 3 ಗೆದ್ದಿದ್ದೀವಿ. ಇವತ್ತು ಗೆಲ್ತೀವಿ, ಟೇಬಲ್ ಟಾಪ್ಗೆ ಹೋಗ್ತೀವಿ. ಆ್ಯಂಡ್ ಎಂಡ್ ಆಫ್ ದ ಡೇ ದತ್ತುಪುತ್ರ ವರ್ಸಸ್ ಪ್ರೀತಿಯ ವಿರಾಟ್, ರಾಹುಲ್ ಮತ್ತು ಕೊಹ್ಲಿ. ದತ್ತುಪುತ್ರ ಒಬ್ಬ, ಮನೆ ಮಗ ಒಬ್ಬ. ಸೊ ರಾಹುಲ್ ಚೆನ್ನಾಗಿ ಆಡಲಿ, ಬಟ್ ಎಂಡ್ ಆಫ್ ದ ಡೇ ನಾವು ಗೆಲ್ಲೋಣ. ರಾಹುಲ್ ಹಾರ್ಟ್ನ ಕದೀಲಿ ಅವರ ಆಟದ ಮೂಲಕ, ಬಟ್ RCB ಮ್ಯಾಚ್ ಗೆಲ್ಲೋ ಮೂಲಕ ನಮ್ಮ ಹಾರ್ಟ್ನ ಕದಿ, ನಾವು ಪಾಯಿಂಟ್ಸ್ ಕದಿಯೋಣ, ಅವ್ರ ಹಾರ್ಟ್ ಗೆಲ್ಲಿ. ಸೂಪರ್. ಸೊ ಏನ್ ಹೇಳ್ತೀರಾ ದಾಮಿನಿ ಅವರೇ, ಇವತ್ತಿನ ಮ್ಯಾಚ್ ಹೀಟ್ ಸೊ ನಮ್ಮ ಕರ್ನಾಟಕ ತಂಪಾಗಿದೆ, ಬಟ್ ಸ್ಟೇಡಿಯಂನಲ್ಲಿ ಇಲ್ಲಿ ಸೆಟ್ಟಲ್ಲಿ ಫುಲ್ ಹೀಟ್ ಆಗಿದೆ ಸಿಚುಯೇಷನ್. ಥ್ಯಾಂಕ್ ಯು. ಸೊ ಏನೇ ಆಗಲಿ, ಎಷ್ಟೇ ಆದರೂ ನಮ್ಮ ಕರ್ನಾಟಕದೊಂದು ಸ್ಲೋಗ್ ಏನು ಅಂತಂದರೆ, ಈ ಸಲ ಕಪ್ ನಮ್ಮದೇ.
ಈ ಸಲ ಮಳೆ ಬಂದ್ರು ಏನೇ ಬಂದ್ರು ನಮ್ಮ ಆರ್ ಸಿ ಅವರು ಗೆದ್ದೇ ಗೆಲ್ತಾರೆ, ಅದಂತೂ ನಮ್ಗೆ 100% ಇದೆ. ನಾನು ವಿರಾಟ್ ಕೊಹ್ಲಿ ಫಿನ್ ಪರ್ಸ್ನಲ್ ಆಗಿ, ಸೊ ನಾನು ಆಲ್ಮೋಸ್ಟ್ ವಿರಾಟ್ ಕೊಹ್ಲಿಗೆ ನೋಡ್ತಿರ್ತೀನಿ. ಬಟ್ ಏನೇ ಆಗ್ಲಿ ಆರ್ ಸಿ ಬಿ ಫಸ್ಟ್ ಯಾವತ್ತಿದ್ರು ಆರ್ ಸಿ ಬಿ, ಸೊ ಆರ್ ಸಿ ಬಿ ಗೆಲ್ಬೇಕು, ಗೆದ್ದೇ ಗೆಲ್ತಾರೆ. ಎಸ್, ಅಬ್ಸಲ್ಯೂಟ್ಲಿ ಗೆಲ್ಲುತ್ತೆ. ಓಕೆ, ಗೆದ್ದೇ ಗೆಲ್ತಾರೆ, ಆರ್ ಸಿ ಬಿ ಗೆಲ್ಬೇಕು ಅನ್ನೋದೇ ಮಾತು. ಸೊ ಆರ್ಯವರ್ಧನ್ ಗುರುಗಳೇ ಹೇಳಿ, ಗೆದ್ದೇ ಗೆಲ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ ಅಂತ ನಾನು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಯಾವ ಆಡಾಡ್ತೀರಾ ಇವತ್ತಿನ ಮ್ಯಾಚ್ ನೋಡ್ತಾ? ಅಂದರೆ ಯಾವಾಗಲೂ ಕೂಡ ನನಗೆ ತಿಳಿದಿರೋ ಪ್ರಕಾರ ಅವರು ಹಾಡು ಹೇಳಲ್ಲ, ಡೈಲಾಗ್ ಹೇಳ್ತಾರೆ. ರೂಪೇಶ್ ರಾಜಣ್ಣ ಬೇರೆ ಸಿಗ್ತಾರಲ್ಲ, ಹೋಗಿದ ತಕ್ಷಣ ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ್ಣಣ್ಣ ಡೈಲಾಗ್ ಹೇಳ್ತಾರೆ, ಅವ್ರು ಹಾಡು ಹೇಳಲ್ಲ. 100% ಏನಾಗುತ್ತೆ ಅಂದರೆ ಇದು ನಮಗೆ ಓನ್ ಗ್ರೌಂಡ್ ಮ್ಯಾಚಲ್ಲಿ ಅವ್ರಿಗೆ ಓನ್ ಗ್ರೌಂಡ್ ಮ್ಯಾಚಾಗಿ ಗೊತ್ತಿಲ್ಲ. ಯಾಕಂದರೆ ಒಂದು KL ರಾಹುಲ್ 100%, ಅವ್ರು ಗುರುವಾರ ಬಂದರೆ ರಾಘವನ್ ಸ್ವಾಮಿ ಆಗ್ಬಿಡ್ತಾರೆ 100%. KL ರಾಹುಲ್ ಯಾವತ್ತು ಅವ್ರ ಹೆಸರಲ್ಲೇ ರಾಹುಲ್ ಅನ್ನೋ ಹೆಸರ್ಬೇಕಾದ್ರೆ ಗುರುವಾರ ಅವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ. KL ರಾಹುಲ್ ಭಾಳ ವಿಶೇಷ, ಅವ್ರಿಗೆ ಓನ್ ಗ್ರೌಂಡು. ಅದೇ ಥರ ಡೂಪ್ಲೆಸಿ ಭಾಳ ವಿಶೇಷವಾಗಿ ಡೂಪ್ಲೆಸಿ ಏನಾಗುತ್ತೆ ಅಂದರೆ ಬೆಂಗಳೂರಲ್ಲಿ ಕ್ಯಾಪ್ಟನ್ ಮಾಡೋರು, ಆಮೇಲೆ ಬೆಸ್ಟ್ ಫೀಲ್ಡರ್ಸ್, ಬೆಸ್ಟ್ ಬ್ಯಾಟ್ಸ್ಮನ್. ಅಂದರೆ ಬೆಂಗಳೂರು ಪಿಚ್ಚನ್ನ ರಣಜಿಯಿಂದ ಆಡಿರೋಂಥ KL ರಾಹುಲ್ಗೆ ಆ ಪಿಚ್ಚು ಇಂಚಿಂಚು ಬಗ್ಗೆ ಗೊತ್ತು, ಯಾವ ಮೂಲಲ್ಲಿ ಎಷ್ಟು ನಿಯರ್ ಬೈ ಬ್ಯಾಟ್ಗೆ ಸಿಗುತ್ತೆ ಅಂತ. ಅದೇ ಥರ ಡೂಪ್ಲೆಸಿ ಅದ್ಭುತವಾಗಿ RCB ಟೀಮನ್ನ ತುಂಬ ಸರಿ ಕ್ಯಾಪ್ಟನ್ ಮಾಡಿರೋರು 100%. ಅವರು ಕೂಡ ಇವತ್ತು ಆಡ್ತಾ ಇದ್ದಾರೆ. ಅದು ಪಾಪ ಅವ್ರನ್ನ ಯಾರೂ ತಗೊಂಡೆಲ್ಲ ಕೊನೆಗೆ ಬಿಟ್ಟು ತಗೋದಿರೋದು. ಹಾಗಾಗಿ ಇವರಿಬ್ಬರು ಭಯಂಕರವಾದಂಥ ಒಂದು ಪ್ಲೇಯರ್ಸ್ ಇದ್ದಾರೆ 100%. ಇದರಲ್ಲೊಬ್ರು ಇನ್ನೊಬ್ಬ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಯಾರು ಓಪನ್ ಆಡ್ತಾರಂತ ಹುಡುಗ ಗೊತ್ತಿಲ್ಲ, ಅವನೇನಾದ್ರು ಕ್ಲಿಕ್ಕರ್ ಇನ್ಯಾರು ಆಡೋಕ್ಕಾಗಲ್ಲ ಅಂತ ನನಗೆ ಕೇಳಿದಿರೋ ಮಾಹಿತಿ. ನಾನು ಕ್ರಿಕೆಟ್ ಇನ್ನು ಮುಂದೆ ನೋಡೋಕೆ ಸ್ಟಾರ್ಟ್ ಮಾಡ್ಬೇಕು, ನಾನು ವಿಚಾರಿಸ್ಕೆ ಬಂದಿರೋ ರೀತಿಲಿ ಅವ್ನು ಭಾಳ ವೈಬ್ರೇಷನ್. ಬೌಲಿಂಗ್ ಅಂತ ಬಂದಾಗ ನಮ್ಮ RCBಗಿಂತ ಡೆಲ್ಲಿ ಟಾಪಲ್ಲಿದ್ದಾರೆ, ಬೆಂಗಳೂರಿಗಿಂತ ಟಾಪ್ ಬೌಲಿಂಗ್ ಅವ್ರದ್ದೇ ಇದೆ. ಹಾಗಾಗಿ ಈ ಸರಿ ತುಂಬ RCB ತುಂಬ ಜವಾಬ್ದಾರಿ ಆಡಬೇಕು. RCBಗೆ ತುಂಬ ಜವಾಬ್ದಾರಿ, ಯಾಕಂದರೆ ನಾವು 4ರಲ್ಲಿ 3 ಗೆದ್ದಿದ್ದಿರ್ಬೋದು 100%, ಅವರು 3 ಗೆದ್ದಿದ್ದಾರೆ 100%. ಹಾಗಾಗಿನೇ ತುಂಬ ಫಾರ್ಮಲ್ಲಿ ಫಸ್ಟ್ ಇರಬೇಕಾಯ್ತು. 4 ಮ್ಯಾಚ್ ಆಡೋದ್ರಿಂದ ಗುಜರಾತ್ ಟೈಟನ್ ಅವ್ರು ಮುಂದೆ ಇದ್ದಾರೆ. ಇವ್ರ ಟೀಮ್ ಸಕ್ಕತ್ತಾಗಿದೆ. ಆಮೇಲೆ ಅವ್ನು ಬೇರೆ ಇವತ್ತು 20ನೇ ತಾರೀಕು ಕ್ಯಾಪ್ಟನ್, ಡೆಲ್ಲಿ ಕ್ಯಾಪ್ಟನ್, ಅವ್ನು ಹುಟ್ಟಿರೋದು 20ನೇ ತಾರೀಕು. ಇವತ್ತು 10ನೇ ತಾರೀಕು 0 ಬರೋದ್ರಿಂದ ಸಪೋರ್ಟ್ ಸಕ್ಕತ್ತಾಗಿದೆ 100%. 0 ಅನ್ನೋ ಬರೋ ಡೇಟ್ಗಳು ತುಂಬ ಸಾಥ್ ಕೊಡ್ತಾ ಹೋಗುತ್ತೆ. ಏನಾದ್ರು ಡೆಲ್ಲಿ ಸೋತ್ರೆ 13ನೇ ತಾರೀಕು ಮುಂಬೈ ಮೇಲೆ ಸೋಲ್ಬೇಕಷ್ಟೇ. ಇವತ್ತು ತುಂಬ ಚೆನ್ನಾಗಿ ಆಡ್ತಾರೆ ಅವರು. ಡೆಲ್ಲಿಯವರು ಇವತ್ತು ಸೂಪರ್ ಆಗಿ ಆಡ್ತಾರೆ ಅಂತಿದ್ದಾರೆ. ಅಂಡ್ ಸ್ಪಿನ್ನರ್ಸ್ನ ನಾನು ನೋಡಿ ಒಂದು ಹೇಳ್ತೀನಿ ಕೇಳಿ, ಇವತ್ತೇನಾದ್ರು ಬೆಂಗಳೂರು ಗೆದ್ದರೆ ಕಪ್ ಗೆಲ್ತಾರೆ, ಇವತ್ತು ಸೋತ್ರೆ ಲೈಫ್ ಲಾಂಗ್ ಮನೇಲೇ ಇರಬೇಕಾಗುತ್ತೆ. ಇನ್ನು 19ನೇ ವರ್ಲ್ಡ್ ಕಪ್ ನಮ್ಮ ಕಪ್ ಅಲ್ಲ. ನಾನು ಆಗ್ಲೇ ಬ್ರೇಕಿಂಗು ಬರೀ ಮಳೆ ಬರುತ್ತಾ ಬರಲ್ವಾ ಅಂತ ಹೇಳಿದ್ರೆ ನೀವು ಈ ರೀತಿ ಮಳೆ ಬರುತ್ತೋ ಮಳೆ ಬರುತ್ತೋ ಇಲ್ಲ ಬಳಕೆ ಬರ್ತಾರೋ ಗೊತ್ತಿಲ್ಲ. ಇವತ್ತು ಮ್ಯಾಚ್ ಗೆದ್ರೆ ಕಪ್ ಗೆಲ್ತಾರೆ, ಇಲ್ಲ ಅಂದ್ರೆ ಬಂದ ಪುಟ್ಟ ಓದ ಪುಟ್ಟ ಅಂತ ಮನೆಗೆ ಬರ್ಬೇಕಾಗತ್ತೆ. ಯಾಕಂದ್ರೆ AB ಡಿವಿಲಿಯರ್ಸು, ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸು, ಗೇಲು, ವಿರಾಟ್ ಕೊಹ್ಲಿ ಇಷ್ಟು ವರ್ಷ ಒದ್ದಾಡ್ದಾರೇ ಅಲ್ಲಾಡಿಲ್ಲ. ಇವಾಗ ಒಂದು 3 ಮ್ಯಾಚ್ 4 ಮ್ಯಾಚ್ ಎಲ್ಲ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಬ್ಯೂಟಿಫುಲ್ ಟೀಮ್ ಇದೆ ಇವತ್ತು. ಎಲ್ಲರಿಗೂ ಏನಾಗುತ್ತೆ ಗೊತ್ತಾ, ಎಲ್ಲ ಬಡವ್ರ ಮಕ್ಕಳೇ ಕ್ರಿಕೆಟ್ ಆಡ್ತಾವ್ರೆ. ನಾವು ಚೆನ್ನಾಗಾಡ್ರೆ ನಾವು ಒಳಗಡೆ ಇರ್ತೀವಿ ಅಂತ ಹೇಳ್ತಾರೆ 100%. ಯಾರಿಗೂ ಬಿಡ್ಕೊಡಕ್ಕೆ. ಆಮೇಲೆ ಬೆಂಗಳೂರಿಗೆ ಯಾವಾಗಲೂ ಎದುರುಗಳು ಜಾಸ್ತಿ. ನೋಡಿ ಅಲ್ಲೇನಾಗುತ್ತೆ, ಗುಜರಾತ್ ಟೈಟನ್ಸಲ್ಲಿ ಇಲ್ಲಿ ಸಿರಾಜುದ್ದೀನ್ ಅವ್ನು ಒಳ್ಳೊಳ್ಳೆ ವಿಕೆಟ್ ಎದ್ದು ಮ್ಯಾಚ್ ಸೋಲಿಸ್ಬಿಟ್ಟು ಇವತ್ತು ಇಬ್ಬರು ಇದ್ದಾರೆ. ಒಂದು ಡೂಪ್ಲೆಸ್ ಇದ್ದಾರೆ, KL ರಾಹುಲ್ ಇದ್ದಾರೆ. ಅಂದರೆ ಮ್ಯಾಚ್ ಆಡೋದು ಬೇರೆ, ಒಳಗಡೆ ವೆರಿತನ ಬೇರೆ. ಆ ಒಂದು ವೆರಿತನ ಇದೆ. ಆದರೆ ಬೆಂಗಳೂರು ಟೀಮ್ ಚೆನ್ನಾಗಿದಿಲ್ಲ ಅಂತ ಹೇಳೋದು, ಇದು ಬೆಸ್ಟು. ಆದರೆ ಡೆಲ್ಲಿ ಸೂಪರ್ ಆಗಿದೆ. ಡೆಲ್ಲಿ ಸೂಪರ್ ಆಗಿದೆ ಅಂತಾರೆ. ಬಟ್ ಆದರೆ ಡೆಲ್ಲಿ ಸ್ಪಿನ್ನರ್ಸ್ನ ಎದುರಿಸೋಕೆ ನಮ್ಮ ಹತ್ರ 1-2 ಬ್ಯಾಟ್ಸ್ಮನ್ ಅಲ್ಲ ರೀ, ಇರೋರೆಲ್ಲ ಸಖತ್ತಾಗಿ ಚೊಚ್ಚೋ ಬ್ಯಾಟ್ಸ್ಮನ್ಗಳೇ ಇದ್ದಾರೆ.